ಹಾಯ್ ಫ್ರೆಂಡ್ಸ್, ಕಿಚನ್ ಕ್ವೀನ್ ಗೀತಾ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್. ಇವತ್ತು ನೋಡ್ರಿ ನಾನು ನಿಮಗೆ ಒಂದು ಸೈಡ್ ಡಿಶ್ ಹೇಳ್ಕೊಡ್ತಾ ಇದ್ದೀನಿ ರೀ ಫ್ರೆಂಡ್ಸ್. ಚಪಾತಿ, ರೊಟ್ಟಿ ಮತ್ತು ರೈಸ್ಗೆ ಒಳ್ಳೆ ಕಾಂಬಿನೇಷನ್ ನೋಡ್ರಿ. ಕ್ಯಾಪ್ಸಿಕಮ್ ಗ್ರೇವಿ ಹೆಂಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ ರೀ ಫ್ರೆಂಡ್ಸ್. ಇದು ಎಲ್ಲಕ್ಕೂ ತುಂಬ ಚೆನ್ನಾಗಿರ್ತೈತೆ ರೀ. ಮಾಡೋದು ಭಾಳ ಸುಲಭ ರೀ. ಬನ್ನಿರಿ ಹೆಂಗೆ ಮಾಡೋದಂತ ನೋಡೋಣ. ಮೊದಲಿಗೆ ನಾನಿಲ್ಲಿ 250 ಗ್ರಾಮ್ನಷ್ಟು ಕ್ಯಾಪ್ಸಿಕಮ್ ತೊಗೊಂಡೇನಿ ರೀ. ಡೊಣ್ ಮೆಣಸಿನ್ಕಾಯಿ ರೀ. ನಮ್ಮ ಕಡೆ ನಾವು ಇದಕ್ಕೆ ಡೊಣ್ ಮೆಣಸಿನ್ಕಾಯಿ ಅಂತೀವಿ ನೋಡ್ರಿ. ಇದನ್ನ ಚಲೋ ತೆಂಗೆ ತೊಳ್ಕೊಬೇಕ್ರಿ ಫ್ರೆಂಡ್ಸ್. ಚಲೋ ತೆಂಗೆ ತೊಗೊಂಡು ಸಣ್ಣಗೆ ಕಟ್ ಮಾಡ್ಕೋಬೇಕ್ರಿ. ಈಗ ಗ್ರೇವಿ ಮಾಡೋಕ್ಕೆ ಸ್ವಲ್ಪ ಒಣ ಕೊಬ್ಬರಿ ಹುರ್ಕೊಂಡು ಬರ್ರಿ. ಒಣ ಕೊಬ್ಬರಿನ ಈ ರೀತಿ ಸಣ್ಣಗೆ ಕಟ್ ಮಾಡ್ಕೊಂಡು ಹುರ್ಕೋಬೇಕ್ರಿ ಫ್ರೆಂಡ್ಸ್. ತಿಳುವಂಗೆ ಕಟ್ ಮಾಡ್ಕೊಡ್ರಿ, ಅಂದ್ರೆ ಬೇಗ ಹುರಿತಾವ್ರಿ. ಈ ಗ್ರೇವಿ ರುಚಿ ಅಂತೂ ತುಂಬ ಅಂದ್ರೆ ತುಂಬ ಚೆನ್ನಾಗಿರ್ತೈತೆ ರೀ ಫ್ರೆಂಡ್ಸ್. ಮತ್ತು ಮಾಡೋದು ಭಾಳ ಸುಲಭ. ಮತ್ತು ಚಪಾತಿ, ರೊಟ್ಟಿ, ರೈಸು ಎಲ್ಲಕ್ಕೂ ಚೆನ್ನಾಗಿ ಹೊಂತೈತ್ರಿ. ಇವು ಸ್ವಲ್ಪ ಕಲರ್ ಚೇಂಜ್ ಆಗ್ಬೇಕ್ರಿ, ಅಲ್ಲಿವರೆಗೂ ಈ ರೀತಿ ಹುರ್ಕೋಬೇಕು ನೋಡ್ರಿ. ಕಲರ್ ಚೇಂಜ್ ಆಗಕತ್ತಾವಲ್ರಿ ಸಣ್ಣಂಗೆ. ತಿಳುವಂಗೆ ಕಟ್ ಮಾಡ್ಕೊಂಡ್ರೆ ಬೇಗನೆ ಹುರಿತಾವ್ರಿ. ನೋಡ್ರಿ ನಮ್ಮ ಕೊಬ್ಬರಿ ಎಲ್ಲ ಚಲೋ ತೆಂಗೆ ಹುರಿದ್ರಿ. ಇನ್ನೇನು ಇದನ್ನು ತಕ್ಕೊಳ್ಳೋಣ್ರಿ. ಇಟ್ಟು ಹುರಿದ್ರೆ ಸಾಕ್ರಿ ಫ್ರೆಂಡ್ಸ್. ಇನ್ನು ಒಂದು ಪ್ಲೇಟಿಗೆ ಹಾಕೋತೀನಿ ನೋಡ್ರಿ. ಈಗ ಇದೇ ಕಡಾಯಿಗೆನೆ ನಾವು ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡಿರುವ ಡೊಣ್ ಮೆಣಸಿನ್ಕಾಯಿ ಹಾಕೋಬೇಕ್ರಿ. ಅತಿಯಾಗಿ ಸಣ್ಣಗೆ ಏನು ಮಾಡಬೇಡ್ರಿ, ಮೀಡಿಯಮ್ ಸೈಜ್ನಾಗ ಕಟ್ ಮಾಡಿಕೊಡ್ರಿ. ಈಗ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕೋಬೇಕ್ರಿ. ಎಣ್ಣೆ ಹಾಕಿಬಿಟ್ಟು ಇನ್ನು ಚೆನ್ನಾಗಿ ಹುರಿಬೇಕು ನೋಡ್ರಿ. ಎಷ್ಟೊತ್ತಕ್ಕೆ ಹುರಿಬೇಕಂತನೂ ಹೇಳ್ತೀನಿ ರೀ ನಿಮ್ಗೆ. ಸ್ಕಿಪ್ ಮಾಡಿದ ವಿಡಿಯೋ ಪೂರ್ತಿಯಾಗಿ ನೋಡ್ಕೊಡ್ರಿ. ಈ ರೀತಿ ಚೆನ್ನಾಗೆ ಬಾಡಿಸ್ಕೋಬೇಕ್ರಿ. ನೋಡ್ರಿ ಮೇಲ್ಗಡೆ ಇವಕ್ಕೆ ಕಣ್ ಬೀಳ್ಬೇಕು ನೋಡ್ರಿ, ಅಲ್ಲಿವರೆಗೂ ಈ ಡೊಣ್ ಮೆಣಸಿನ್ಕಾಯಿನ ಹುರ್ಕೋಬೇಕ್ರಿ. ಸ್ವಲ್ಪ ಸಾಫ್ಟ್ ಆಗ್ತಾವ್ರಿ ಫ್ರೆಂಡ್ಸ್. ಆವಾಗ ಗ್ಯಾಸ್ ಆಫ್ ಮಾಡಿಕೊಡ್ರಿ ಫ್ರೆಂಡ್ಸ್. ಇಷ್ಟಾದ್ರೆ ಸಾಕು ನೋಡ್ರಿ. ಗ್ಯಾಸ್ ಆಫ್ ಮಾಡ್ತೀನಿ ರೀ ನಾನು. ಈಗ ಒಂದು ಮಿಕ್ಸಿ ಜಾರ್ ತೊಗೋಬೇಕ್ರಿ. ಅದಕ್ಕೆ ನಾವು ಹುರಿದು ಇಟ್ಕೊಂಡಿದ್ದೀವಲ್ರಿ ಕೊಬ್ಬರಿ, ಅದನ್ನು ಹಾಕೋಬೇಕು ನೋಡ್ರಿ. ಈಗ ಇದಕ್ಕೆ ಸ್ವಲ್ಪ ಶೇಂಗಾ ಬೀಜ ಹಾಕೋಬೇಕ್ರಿ. ಹುರಿದಿರೋ ಶೇಂಗಾ ರೀ ಇವು. ನಿಮಗೆ ಖಾರ ಎಷ್ಟು ಬೇಕಲ್ರಿ ಫ್ರೆಂಡ್ಸ್, ಅದನ್ನು ನೋಡಿಕೊಂಡು ಹಸಿಮೆಣ್ಸಿನ್ಕಾಯಿ ಹಾಕ್ಕೊಡ್ರಿ. ಜಾಸ್ತಿ ತಿಂತಿದ್ರೆ ಜಾಸ್ತಿ ಹಾಕ್ಕೊಡ್ರಿ, ಕಡಿಮೆ ತಿಂತಿದ್ರೆ ಕಡಿಮೆ ಹಾಕ್ಕೊಡ್ರಿ. ನಾ ಇಲ್ಲೊಂದು 4-5 ಹಸಿಮೆಣ್ಸಿನ್ಕಾಯಿ ಹಾಕೇನಿ ರೀ.
ಇದಕ್ಕೆ ಸ್ವಲ್ಪ ಬೆಳ್ಳುಳ್ಳಿ ಹಾಕೋಬೇಕ್ರಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೇನಿ ನೋಡ್ರಿ. ಇದಕ್ಕೆ ಸ್ವಲ್ಪ ಹುಣಸೆ ಹಣ್ಣು ಹಾಕೋಬೇಕ್ರಿ. ಹುಣಸೆ ಹಣ್ಣು ಹಾಕಿಬಿಟ್ಟು ಇದಕ್ಕೆ ಇನ್ನೊಂದು ಸ್ವಲ್ಪ ಜೀರಿಗೆ ಅಷ್ಟು ಹಾಕೊಳ್ಳೋದೈತ್ರಿ. ಒಂದು ಸ್ಪೂನ ಜೀರಿಗೆ ಹಾಕ್ಕೊಂಡು ಮಿಕ್ಸರ್ ಮಾಡ್ಕೋಬೇಕ್ರಿ ಇದನ್ನು. ನಾವು ಕ್ಯಾಪ್ಸಿಕಮ್ ಹುರ್ಕೊಂಡಿದ್ದೀವಲ್ರಿ ಡೊಣ್ ಮೆಣಸಿನ್ಕಾಯಿ, ಅದ ಕಡಾಯಿಗೆನ ಎಣ್ಣೆ ಹಾಕೊಡ್ರಿ. ಒಂದು 3-4 ಚಮಚ ಎಣ್ಣೆ ಹಾಕ್ಕೊಡ್ರಿ. ಎಣ್ಣೆ ಎಲ್ಲ ಚಲೋ ತಂಗ ಕಾಯ್ಬೇಕ್ರಿ. ಜೀರಿಗೆ ಹಾಕ್ಕೊಂಡೇನಿ ನೋಡ್ರಿ ನಾನು. ಜೀರಿಗೆ ಎಲ್ಲ ಚಟಪಟ ಅನ್ಬೇಕ್ರಿ. ಆವಾಗ ಒಂದು ದೊಡ್ಡ ಸೈಜ್ ಉಳ್ಳಾಗಡ್ಡಿ ಸಣ್ಣಗೆ ಕಟ್ ಮಾಡಿ ಹಾಕ್ಕೊಂಡೇನಿ ನೋಡ್ರಿ. ಉಳ್ಳಾಗಡ್ಡಿ ಒಂದು ದೊಡ್ಡ ಸೈಜ್ ತೊಗೊಳ್ರಿ, ಅಂದ್ರೆ ಚಲೋ ಆಕತ್ರಿ ಇದು ಗ್ರೇವಿ. ಇವನ್ನ ಚೆನ್ನಾಗಿ ಬಾಡಿಸ್ಕೋಬೇಕು ನೋಡ್ರಿ ಉಳ್ಳಾಗಡ್ಡಿನ. ನಮ್ಮ ಕಿಚನ್ ಕ್ವೀನ್ ಗೀತಾ ಚಾನಲ್ದಾಗ ಸಾಕಷ್ಟು ಗ್ರೇವಿ ರೆಸಿಪಿಗಳು ಅದಾವ್ರಿ, ಮತ್ತು ಡಿಶ್ ರೆಸಿಪಿಗಳು ಅದಾವು. ಒಂದ್ಸಲ ಕಿಚನ್ ಕ್ವೀನ್ ಗೀತಾ ಚಾನಲ್ನ ಚೆಕ್ ಮಾಡಿರಿ. ನಿಮ್ಗೆ ಇಷ್ಟ ಆದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ ಫ್ರೆಂಡ್ಸ್. ಪಕ್ಕದಲ್ಲೇ ಇರೋ ಬೆಲ್ ಐಕನ್ ಕ್ಲಿಕ್ ಮಾಡೋದು ಮಾತ್ರ ಮರಿಬೇಡ್ರಿ ಫ್ರೆಂಡ್ಸ್. ಬೆಲ್ ಐಕನ್ ಕ್ಲಿಕ್ ಮಾಡೋದ್ರಿಂದ ನಾನು ಹಾಕುವ ಅಡುಗೆಗಳ ನೋಟಿಫಿಕೇಶನ್ ನಿಮ್ಗೆ ಮೊದಲಿಗೆ ಬರ್ತೈತ್ರಿ. ನೀವು ಮೊದಲೇ ನೋಡ್ಕೋಬೋದು ನೋಡ್ರಿ. ಈ ರೀತಿ ಚೆನ್ನಾಗಿ ಬಾಡಿಸ್ಕೋಬೇಕ್ರಿ. ಉಳ್ಳಾಗಡ್ಡಿ ಎಲ್ಲ ಸ್ವಲ್ಪ ಸಾಫ್ಟ್ ಆಗಬೇಕ್ರಿ. ಆವಾಗ ನಾವು ಮೊದಲ ಹುರಿದು ಇಟ್ಕೊಂಡಿದ್ದೀವಲ್ರಿ ಡೊಣ್ ಮೆಣಸಿನ್ಕಾಯಿನ ಇದಕ್ಕೆ ಹಾಕೋಬೇಕು ನೋಡ್ರಿ. ಹಾಕಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಡ್ರಿ. ವಿಡಿಯೋ ಮಧ್ಯದಾಗ ಬರುವಂಥ ಆ್ಯಡ್ಸ್ಗಳನ್ನ ಸ್ಕಿಪ್ ಮಾಡ್ದೆ ನೋಡ್ರಿ ಫ್ರೆಂಡ್ಸ್. ಸ್ಕಿಪ್ ಮಾಡ್ದೆ ನೋಡ್ರೆ ನಮ್ಗೆ ಹೆಲ್ಪ್ ಆಗ್ತೈತೆ ನೋಡ್ರಿ. ಈಗ ಇದಕ್ಕೆ ಒಂದು ಚಿಟಿಕೆ ಅರಿಶಿನ ಹಾಕೋಬೇಕ್ರಿ. ರುಚಿಗೆ ತಕ್ಕಷ್ಟ ಉಪ್ಪು ಹಾಕೋಬೇಕು ನೋಡ್ರಿ. ಇನ್ನು ಯಾವುದಾದ್ರೂ ನಿಮ್ಗೆ ರೆಸಿಪಿ ಬೇಕಂದ್ರೂ ನನಗೆ ಕಮೆಂಟ್ ಹಾಕಿರಿ ಫ್ರೆಂಡ್ಸ್. ಸ್ವಲ್ಪ ಸಾಮಾನ್ದಾಗ ಸ್ವಲ್ಪ ಸಮಯದಾಗ ಹೆಂಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ರೀ. ನಾನು ಅರಿಶಿನ ಮತ್ತು ಉಪ್ಪು ಬೆಲ್ಲದ ಪೌಡ್ರ್ ಹಾಕ್ಕೊಂಡಿದ್ದೆ ರೀ. ಈಗ ನಾವು ಮಿಕ್ಸಿ ಮಾಡಿ ಇಟ್ಕೊಂಡಿದ್ದೀವಲ್ರಿ ಕೊಬ್ಬರಿ ಶೇಂಗಾ, ಅದನ್ನು ಪೌಡ್ರ್ ಹಾಕ್ಕೊಳಕತ್ತೇನೆ ನೋಡ್ರಿ. ಈಗ ಹಾಕಿಬಿಟ್ಟು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಡ್ರಿ. ಈಗ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡೇನಿ ನೋಡ್ರಿ. ನಮಗೆ ಗ್ರೇವಿ ಎಷ್ಟು ಬೇಕಲ್ರಿ ಅಷ್ಟು ನೋಡ್ಕೊಂಡು ನೀರು ಹಾಕ್ಕೊಡ್ರಿ ಫ್ರೆಂಡ್ಸ್. ಇದು ಚೆನ್ನಾಗಿ ಕುದಿಬೇಕ್ರಿ ಫ್ರೆಂಡ್ಸ್. ಇನ್ನೇನು ಲಾಸ್ಟಿಗೆ ಸ್ವಲ್ಪ ಗರಂ ಮಸಾಲ ಹಾಕ್ಕೊಂಡೇನಿ ನೋಡ್ರಿ. ಗರಂ ಮಸಾಲ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿರಿ. ಮಾಡಿ ಚೆನ್ನಾಗಿ ಕುದಿಸ್ಕೋಬೇಕ್ರಿ. ಮುಚ್ಚಳ ಮುಚ್ಚಿ ಒಂದು 5-6 ನಿಮಿಷ ಕುದಿಸ್ಬೇಕು ನೋಡ್ರಿ. ನೋಡ್ರಿ ಇನ್ನೇನು ರೆಡಿ ಆಗಕ್ಕೆ ಬತ್ರಿ ನಮ್ದು ಡೊಣ್ ಮೆಣಸಿನ್ಕಾಯಿ ಗ್ರೇವಿ. ತುಂಬ ಚೆನ್ನಾಗಿತ್ತು ರೀ ಫ್ರೆಂಡ್ಸ್. ಮತ್ತು ಸಮಯನೂ ಭಾಳ ಬೇಕಾಗೋದಿಲ್ರಿ, ಸ್ವಲ್ಪ ಟೈಮ್ದಾಗ ಮಾಡ್ಕೋಬೋದ್ರಿ ನಾವು ಇದನ್ನು. ಜೋಳದ ರೊಟ್ಟಿಗಂತೂ ಒಳ್ಳೆ ಕಾಂಬಿನೇಷನ್ ರೀ. ಚಪಾತಿಗೂ ತುಂಬ ಚೆನ್ನಾಗಿರ್ತೈತೆ ರೀ ಇದು. ಮತ್ತು ನೀವು ಅನ್ನಕ್ಕೂ ಹಚ್ಕೊಂಡು ತಿನ್ಬೋದು ರೀ. ಯಾಕಂದ್ರೆ ಹುಳಿ ಬೆಲ್ಲ ಎಲ್ಲ ಹಾಕಿರೋದ್ರಿಂದ ರುಚಿ ಅಂತೂ ಭಾಳ ಚಲೋ ಕೊಡ್ತೈತೆ ರೀ ಇದು.
ಈಗ ಮೇಲ್ಗಡೆ ಸಣ್ಣ ಕಟ್ ಮಾಡಿರುವ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ರಿ. ನೋಡ್ರಿ ನಮ್ಮ ಡಾನ್ ಮೆಣಸಿನ್ಕಾಯಿ ಗ್ರೇವಿ ರೆಡಿ ಆಯ್ತು ನೋಡ್ರಿ ಫ್ರೆಂಡ್ಸ್. ನೋಡಿದ್ರೇನು ತಿನ್ಬೇಕನ್ನಿಸ್ತೈತಲ್ರಿ. ನೀವು ನಿಮ್ಮ ಮನ್ಯಾಗ ಒಂದ್ಸತಿ ಮಾಡ್ಕೊಂಡು ತಿನ್ನಿರಿ. ಎಲ್ಲರೂ ಏನಂದ್ರು ಅಂತ ನನಗೆ ಕಮೆಂಟ್ ಹಾಕ್ರಿ ಫ್ರೆಂಡ್ಸ್. ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ರೆಸಿಪಿ ಒಂದಿಗೆ ಸಿಗ್ತೀನಿ ರೀ. ಧನ್ಯವಾದಗಳು ರೀ ಫ್ರೆಂಡ್ಸ್.